ಹಲೋ ವೀಕ್ಷಕರೇ, ಪ್ರಿಯಾ ಸುಚಿ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಾನಿವತ್ತು ಗೌರಿ ಗಣೇಶ ಹಬ್ಬದ ಪ್ರಯುಕ್ತವಾಗಿ ಎಲ್ಲರಿಗೂ ಪ್ರಿಯವಾದಂತಹ ಸಿಹಿ ಕಡುಬು ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಅದನ್ನು ನಾನು 2 ವಿಧಾನದಲ್ಲಿ ತೋರಿಸ್ತಾ ಇದ್ದೀನಿ. ಹೇಗೆ ಅಂದರೆ, ಒಂದು ಅರಿಶಿಣದೆಲೆ ಅಥವಾ ಬಾಳೆ ಎಲೆಯನ್ನು ಬಳಸ್ಕೊಂಡು ಯಾವ ರೀತಿಯಾಗಿ ಈ ಸಿಹಿ ಕಡುಬುವನ್ನು ಮಾಡೋದು ಅಂತ. ಇದಂತೂ ಸಾಂಪ್ರದಾಯಿಕ ವಿಧಾನ ಅಂತಲೇ ಹೇಳ್ಬೋದು. ನಿಮಗೆ ಅರಿಶಿಣದೆಲೆ ಅಥವಾ ಬಾಳೆ ಎಲೆ ಸಿಕ್ಕಿಲ್ಲ ಅಂದರೆ ಅದನ್ನು ಬಿಟ್ಟು ಯಾವ ರೀತಿಯಾಗಿ ಕಡುಬು ಸಾಂಪ್ರದಾಯಿಕ ವಿಧಾನದಲ್ಲಿ ಮಾಡೋದು ಅನ್ನೋದನ್ನ ಕೂಡ ನಾನು ತೋರಿಸ್ತಾ ಇದ್ದೀನಿ. ಎರಡು ಕೂಡ ತುಂಬಾ ಅದ್ಭುತವಾದಂತಹ ಕಡುಬು, ತುಂಬಾ ರುಚಿ ಅಂತೂ ಅದ್ಭುತವಾಗಿರುತ್ತೆ. ಈಗ ನಾನು ಅರಿಶಿಣದೆಲೆ ಮತ್ತೆ ಬಾಳೆ ಎಲೆ ಬಳಸದಲ್ಲೇ ಮಾಡುವಂತ ಕಡುಬನ್ನ ನಾನೀಗ ಮೊದಲಿಗೆ ತೋರಿಸ್ತೀನಿ. ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಇದನ್ನ ಸಿಹಿ ಕಡುಬು, ಕಾಯಿ ಕಡುಬು, ಆವಿ ಕಡುಬು, ಮೋದಕ ಅಂತೆಲ್ಲ ತುಂಬಾನೇ ಹೆಸರುಗಳಿಂದ ಕರೀತಾರೆ. ಇವತ್ತು ನಾನು ಈ ತೋರಿಸ್ತಾ ಇರೋ ವಿಧಾನ ತುಂಬಾನೇ ಸುಲಭವಾದಂಥ ವಿಧಾನ. ಅರಿಶಿಣದೆಲೆನೂ ಬೇಡ, ಬಾಳೆ ಎಲೆನೂ ಬೇಡ, ತುಂಬಾನೇ ಸುಲಭವಾಗಿ ಅತ್ಯಂತ ಕಡಿಮೆ ಸಮಯದಲ್ಲಿ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು. ಬನ್ನಿ ಈ ಕಡುಬು ಮತ್ತೆ ಈ ಮೋದಕವನ್ನ ಒಂದೇ ಹಿಟ್ಟಲ್ಲಿ, ಒಂದೇ ಸ್ಟಫಿಂಗ್ ಅಲ್ಲಿ ಯಾವ ರೀತಿಯಾಗಿ ಮಾಡೋದಂತ ಈ ವಿಡಿಯೋದಲ್ಲಿ ನಾವು ನೋಡ್ಕೊಳ್ಳೋಣ. ಈ ಕಡುಬಿಗೆ ನಾನು ಮಾಡಿರೋಂಥ ಹೂರಣವನ್ನು ನಾನು ಒಂದು ಆರೋಗ್ಯದಾಯಕವಾದಂಥ ಒಂದು ಟ್ವಿಸ್ಟ್ ಜೊತೆಗೆ ಮಾಡ್ತಾ ಇದ್ದೀನಿ. ಬಹಳ ರುಚಿಯಾಗಿರುತ್ತೆ ಕೂಡ. ಹಾಗಾಗಿ ಕಡುಬು ಮಾಡೋದಕ್ಕಿಂತ ಮುಂಚೆ ನಾವು ಹೂರಣವನ್ನು ತಯಾರಿಸ್ಕೊಳ್ಳೋಣ. ಈ ಹೂರಣ ಮಾಡೋದಕ್ಕೆ ಮೊದಲು ಒಂದು ಪ್ಯಾನ್ ತಗೊಳ್ಳಿ. ಈ ಪ್ಯಾನ್ಗೆ 1 ಚಮಚದಷ್ಟು ಬಿಳಿ ಎಳ್ಳನ್ನು ಹಾಕೊಂಡು ರೋಸ್ಟ್ ಮಾಡ್ಕೊಳ್ಬೇಕು. ಈ ಬಿಳಿ ಎಳ್ಳನ್ನು ಒಂದು 20 ಸೆಕೆಂಡ್ ಮೊದಲು ರೋಸ್ಟ್ ಮಾಡ್ಕೊಳ್ಳೋಣ. ಅದಾದ್ಮೇಲೆ ಇದಕ್ಕೆ ನಾನು ಒಂದು 3 ಚಮಚದಷ್ಟು ಹುರ್ಗಡ್ಲೆ ಹಾಕೊಳ್ತಿದ್ದೀನಿ. 2 ಚಮಚದಷ್ಟು ಗೋಡಂಬಿ, 2 ಚಮಚದಷ್ಟು ಬಾದಾಮಿ, ಇವನ್ನೆಲ್ಲ ನಾವು ಒಂದು 2 ನಿಮಿಷಗಳ ಕಾಲ ಟೈಮ್ ತಗೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. 2 ನಿಮಿಷ ಆದ್ಮೇಲೆ ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಅಷ್ಟು ನಾನು ಗಸಗಸೆಯನ್ನ ಹಾಕೊಳ್ತಾ ಇದ್ದೀನಿ. ಗಸಗಸೆ ತುಂಬಾ ಬೇಗ ರೋಸ್ಟ್ ಆಗ್ಬಿಡುತ್ತೆ. ಅದಕ್ಕೆ 5 ಏಲಕ್ಕಿನೂ ಕೂಡ ಹಾಕೊಂಡಿದ್ದೀನಿ. ಗಸಗಸೆ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ರೋಸ್ಟ್ ಮಾಡೋದು ಬೇಡ, 1 ನಿಮಿಷ ರೋಸ್ಟ್ ಮಾಡ್ಕೊಂಡ್ರೆ ಸಾಕು. ಅದು ಸ್ವಲ್ಪ ಗೋಲ್ಡನ್ ಕಲರ್ ಬಂದ್ಬಿಟ್ರೆ ಸಾಕಾಗುತ್ತೆ. ಈಗ ಇದನ್ನ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ. ತಣ್ಣಗಾದ್ಮೇಲೆ ನಾನು ಇದನ್ನ ಒಂದು ಮಿಕ್ಸರ್ ಜಾರಿಗೆ ಹಾಕೊಂಡು ತರತರಿಯಾಗಿ ನಾನು ಪುಡಿ ಮಾಡ್ಕೊಳ್ತೀನಿ. ಪೂರ್ತಿ ಸಣ್ಣ ಏನು ಪುಡಿ ಮಾಡ್ಕೊಳ್ಳೋದು ಬೇಡ, ಸ್ವಲ್ಪ ತರತರಿಯಾಗಿದ್ರೆ ನಡೆಯುತ್ತೆ. ನೋಡಿ, ನಾನು ಈ ಥರ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಹೀಗೆ ಇಟ್ಕೊಳ್ಳೋಣ, ನಾನು ಆಮೇಲೆ ಬಳಸ್ಕೊಳ್ತೀನಿ. ಈಗ ಮತ್ತೆ ಅದೇ ಪ್ಯಾನ್ಗೆ 3/4 ಕಪ್ನಷ್ಟು ನಾನು ಬೆಲ್ಲವನ್ನು ತಗೊಳ್ತಿದ್ದೀನಿ. ಇದಕ್ಕೆ ಒಂದು 3 ಚಮಚದಷ್ಟು ನೀರು ಹಾಕೊಳ್ತಾ ಇದ್ದೀನಿ. ನಾನು 1 ಕಪ್ ಅಷ್ಟು ತೆಂಗಿನಕಾಯಿ ತುರಿ ತಗೊಳ್ತೀನಿ, ಹಾಗಾಗಿ 3/4 ಕಪ್ ಬೆಲ್ಲ ತಗೊಳ್ತಾ ಇದ್ದೀನಿ. 1 ಕಪ್ ತೆಂಗಿನಕಾಯಿ ತುರಿಗೆ 3/4 ಕಪ್ ಬೆಲ್ಲ ಸಾಕು. ಬೆಲ್ಲ ಪೂರ್ತಿಯಾಗಿ ಕರಗೋವರೆಗೂ ಇದನ್ನ ಬೇಯಿಸ್ಕೊಳ್ಳೋಣ. ನೋಡಿ, ಈಗ ಪೂರ್ತಿ ಬೆಲ್ಲ ಕರಗಿದೆ. ಈಗ 1 ಕಪ್ನಷ್ಟು ಫ್ರೆಶ್ ಆಗಿ ತುರಿದಿಟ್ಕೊಂಡಿರುವಂತಹ ಕಾಯಿ ತುರಿಯನ್ನ ಹಾಕೊಳ್ತಾ ಇದ್ದೀನಿ. ಇದನ್ನ ಆ ಬೆಲ್ಲದ ಪಾಕದ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಇದಕ್ಕೆ ನಾನು ಒಂದು 2ರಿಂದ 3 ಚಮಚದಷ್ಟು ಒಣ ದ್ರಾಕ್ಷಿ ಕೂಡ ಹಾಕೊಳ್ತೀನಿ. ಅದಾದ್ಮೇಲೆ ಆಗ್ಲೇ ಮಿಕ್ಸರ್ನಲ್ಲಿ ನಾನು ಪೌಡರ್ ಮಾಡಿ ಇಟ್ಕೊಂಡಿದ್ದೆಲ್ಲ ಡ್ರೈ ಫ್ರೂಟ್ಸ್ದೆಲ್ಲ ಅದನ್ನು ಕೂಡ ಹಾಕೊಳ್ತೀನಿ. ಅಷ್ಟು ಪುಡಿಯನ್ನ ಹಾಕೊಂಡ್ಬಿಡೋಣ. ಎಲ್ಲವನ್ನ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಆಗೋಯ್ತು. ನಿಮ್ಮ ಪಾಕ ಏನಾದರೂ ತೆಳುವಾಯ್ತು, ಬೆಲ್ಲ ಜಾಸ್ತಿ ಆಯ್ತು ಅಂತ ಅನ್ಸಿದ್ರೆ 1 ಚಮಚ ಅಕ್ಕಿ ಹಿಟ್ಟು ಹಾಕೊಳ್ಳಿ. ಇದೇ ತರ ಕನ್ಸಿಸ್ಟೆನ್ಸಿ ಬಂದ್ಬಿಡುತ್ತೆ ಪರ್ಫೆಕ್ಟ್ ಆಗಿ. ಹೂರಣ ತಣ್ಣಗಾದ್ಮೇಲೆ ಇನ್ನ ಗಟ್ಟಿ ಆಗುತ್ತೆ ಇದು. ಈಗ ಒಂದು ಕಡಾಯಿ ತಗೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟಿನ ಮುದ್ದೆ ಮಾಡ್ಕೊಳ್ಳೋದಕ್ಕೆ. ಇದಕ್ಕೆ ಅದೇ ಕಪ್ಪಿನ ಸೈಜಿಂದ 2 ಕಪ್ನಷ್ಟು ನೀರು ತಗೊಳ್ತಾ ಇದ್ದೀನಿ. 1 ಕಪ್ ಅಷ್ಟು ಅಕ್ಕಿ ಹಿಟ್ಟು ಹಾಕೊಳ್ತೀನಿ, ಹಾಗಾಗಿ 2 ಕಪ್ನಷ್ಟು ನಾನು ನೀರು ಹಾಕೊಳ್ಬೇಕಾಗುತ್ತೆ. ನೀರು ಹಾಕಿದ್ಮೇಲೆ ಒಂದು 1/4 ಚಮಚ ಉಪ್ಪು ಹಾಕೊಳ್ಳಿ, ಇದು ಆಪ್ಷನಲ್. ಮತ್ತೆ 1 ಚಮಚ ತುಪ್ಪ ಹಾಕೊಳ್ಳೋಣ. ಸ್ವಲ್ಪನೂ ಗಂಟು ಬರೋದಿಲ್ಲ ತುಪ್ಪ ಹಾಕೊಳ್ಳೋದ್ರಿಂದ. ಮತ್ತೆ ಇದೇ ಟೈಮ್ನಲ್ಲಿ ನೀವು 1 ಚಮಚ ಗೋಧಿ ಹಿಟ್ಟು ಬೇಕಾದ್ರೂ ಹಾಕೊಳ್ಬೋದು, ನಿಮ್ಮ ಕಡುಬು ಒಡೆಯೋದೇ ಇಲ್ಲ. ಆದರೆ ನಾನು ಹಾಕೊಳ್ತಾ ಇಲ್ಲ. ಈ ನೀರು ಕುದಿಯೋದಕ್ಕೆ ಸ್ಟಾರ್ಟ್ ಆದ ತಕ್ಷಣ ನಾನು 1 ಕಪ್ನಷ್ಟು ಅಕ್ಕಿ ಹಿಟ್ಟು ಹಾಕೊಳ್ತಾ ಇದ್ದೀನಿ. ನಿಮಗೆ ಮೊದಲನೇ ಸಲ ಮಾಡ್ತಿರೋದಾದ್ರೆ 1 ಚಮಚ ಗೋಧಿ ಹಿಟ್ಟು ಕೂಡ ಹಾಕೊಳ್ಬೋದು. ಇದನ್ನ 5 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಅಕ್ಕಿ ಹಿಟ್ಟು ಹಾಕಿದ್ಮೇಲೆ 5 ನಿಮಿಷ ಆದ್ಮೇಲೆ ಒಂದು ಲಟ್ಟಣ್ಗೆನೋ ಅಥವಾ ಮುದ್ದೆ ಕೋಲೋ ತಗೊಂಡು ಈ ತರ ತಿರುಗೋದಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಕಂಟಿನ್ಯೂಸ್ ಆಗಿ ತಿರುಕೊಳ್ತಾ ಇರಿ. ಗ್ಯಾಸ್ ಫ್ಲೇಮ್ನ ಸಣ್ಣ ಮಾಡಿರಿ. ಚೆನ್ನಾಗಿ ತಿರುಗಿಕೊಳ್ಬೇಕು. 1 ಗಂಟು ಕೂಡ ಇರಬಾರ್ದು. ನೀವು ಯಾವ ರೀತಿಯಾಗಿ ರಾಗಿ ಮುದ್ದೆ ಮಾಡ್ತೀರಲ್ಲ ಅದೇ ರೀತಿಯಾಗಿ ನೀವು ಹಿಟ್ಟನ್ನ ಚೆನ್ನಾಗಿ ತಿರುಗಿಕೊಳ್ಬೇಕಾಗುತ್ತೆ. ಈಗ ನೋಡಿ, 1 ಗಂಟು ಕೂಡ ಇಲ್ಲ, ಎಷ್ಟು ಸಾಫ್ಟ್ ಆಗಿರೋಂಥ ಹಿಟ್ಟು ತಯಾರಾಗಿದೆ. ಇದನ್ನ ಹೀಗೇನೆ ತಣ್ಣಗಾಗೋದಕ್ಕೆ ಬಿಡೋಣ. ಅದಾದ್ಮೇಲೆ ನಾವು ಸ್ವಲ್ಪ ನಾದ್ಕೊಳ್ಬೋದು. ಸ್ವಲ್ಪ ಮಟ್ಟಿಗೆ ತಣ್ಣಗಾಗಿದೆ. ನಾನು ಕೈಗೆ ಸ್ವಲ್ಪ ನೀರು ಹಚ್ಕೊಂಡು ಈಗ ನಾದ್ಕೊಳ್ತಾ ಇದ್ದೀನಿ. ನೀವು ಅದೇ ಬಾಣಲಿಯಲ್ಲೇ ಬೇಕಾದ್ರೂ ನೀವು ನಾದ್ಕೊಳ್ಬೋದು. ನಾನು ಸಪ್ರೇಟ್ ತಟ್ಟೆ ತಗೊಂಡು ನಾದ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಿಟ್ಟು ಸಾಫ್ಟ್ ಆಗೋ ಥರ ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ನಾದ್ಕೊಳ್ಳಿ. ಈ ಥರ ಒಂದು 2-3 ನಿಮಿಷಗಳ ಕಾಲ ಚೆನ್ನಾಗಿ ನಾದ್ಕೊಳ್ಳೋದ್ರಿಂದ ಹಿಟ್ಟು ತುಂಬಾನೇ ಸಾಫ್ಟಾಗಿ ಆಗುತ್ತೆ. ನಾನು ಮಾಡಿರೋಂಥ ಹಿಟ್ಟು ಕೂಡ ಸಾಫ್ಟಾಗಿ ಆಗಿದೆ. ಈಗ ಇದನ್ನ ಒಂದು ಬಟ್ಲಲ್ಲಿ ಇಟ್ಟು ತಟ್ಟೆ ಮುಚ್ಚಿ ಹಾಗೆ ತೆಗೆದಿಡ್ತೀನಿ. ಈಗ ಒಂದು ಪ್ರೆಸ್ಸಿಂಗ್ ಮಿಷಿನ್ ತಗೊಳ್ಬೇಕಾಗುತ್ತೆ. ಇದಕ್ಕೆ ನಾನು 2 ಪ್ಲಾಸ್ಟಿಕ್ ಕವರ್ನ 2 ಸೈಡ್ಗೂ ಇಟ್ಕೊಳ್ತಾ ಇದ್ದೀನಿ. ಒಂದು ಉಂಡೆಯನ್ನ ತಗೊಳ್ತಿದ್ದೀನಿ. ನೋಡಿ, ಈ ಸೈಜ್ಗೆ ಉಂಡೆ ತಗೊಳ್ಬೇಕು. ಸ್ವಲ್ಪ ಕೈನಿಂದ ಪ್ರೆಸ್ ಮಾಡಿ ಪ್ರೆಸ್ಸಿಂಗ್ ಮಿಷಿನ್ ಕವರ್ ಮೊದಲು ಮುಚ್ಚಬೇಕು. ಅದಾದ್ಮೇಲೆ ಪ್ರೆಸ್ಸಿಂಗ್ ಮಿಷಿನ್ ನಿಧಾನವಾಗಿ ಈ ಥರ ಪ್ರೆಸ್ ಮಾಡ್ಕೊಂಡ್ಬಿಟ್ರೆ ನೋಡಿ, ಇಷ್ಟ ಅಗಲ ಆದರೆ ಸಾಕು. ಇದಾದ್ಮೇಲೆ ನಾವು ಕಡುಬುವಿನ ಅಚ್ಚು ಬರುತ್ತಲ್ಲ, ಅಂದ್ರೆ ಕರ್ಚಿಕಾಯಿ ಅಚ್ಚು, ಅದ್ರೊಳಗಡೆ ಹಾಕೊಳ್ಳೋಣ.
ನೋಡಿ, ತುಂಬ ತೆಳ್ಳಗೂ ಮಾಡ್ಕೋಬೇಡಿ, ಸ್ವಲ್ಪ ದಪ್ಪನೇ ಇರಲಿ, ಚೆನ್ನಾಗಿರುತ್ತೆ. ಈಗ ಇದರಲ್ಲಿ ಒಂದು ಸೈಡ್ಗೆ ನಾನು ಸ್ಟಫಿಂಗ್ ಅಂದರೆ 1 ಟೇಬಲ್ ಸ್ಪೂನ್ ಸ್ಟಫಿಂಗ್ ಹಾಕ್ಕೊಳ್ತಾ ಇದ್ದೀನಿ, ಹೂರಣವನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಧಾನವಾಗಿ ಆ ಕಡುಬು ಮೇಕರ್ನ ಕ್ಲೋಸ್ ಮಾಡ್ಕೊಳ್ತಿದ್ದೀನಿ. ಎಕ್ಸ್ಟ್ರಾ ಬಂದಿರೋಂತಹ ಹಿಟ್ಟನ್ನೆಲ್ಲ ತೆಗೆದುಬಿಡೋಣ. ಈಗ ಇದನ್ನು ಓಪನ್ ಮಾಡಿದ್ರೆ ಸುಂದರವಾಗಿರೋಂತಹ ಕಡುಬು ರೆಡಿ ಆಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ಲ. ಇದೇ ಥರ ಇನ್ನೂ ಒಂದು ಕಡುಬು ಮಾಡೋದು ತೋರಿಸ್ತೀನಿ. ನೋಡಿ, ಇಷ್ಟಪ್ಪ ಉಂಡೆ ತಗೊಳ್ಳಿ, ಪ್ಲಾಸ್ಟಿಕ್ ಕವರ್ನ ಮೊದಲು ಮುಚ್ಚಬೇಕಾಗತ್ತೆ. ಅದಾದಮೇಲೆ ಪ್ರೆಸ್ಸಿಂಗ್ ಮಿಷಿನ್ನ ನಿಧಾನವಾಗಿ ಈ ಥರ ಪ್ರೆಸ್ ಮಾಡ್ಕೊಂಡ್ಬಿಟ್ರೆ ನೋಡಿ ಈ ಸೈಜ್ಗಾದರೆ ಪರ್ಫೆಕ್ಟಾಗಿ ಆಗುತ್ತೆ. ಈ ಹಿಟ್ಟನ್ನು ನಾವು ಕೈಗೆ ತಗೊಳ್ಳೋಣ ಮೊದಲು. ಅದಾದಮೇಲೆ ಈ ಕಡುಬು ಮೇಕರ್ಗೆ ಸ್ವಲ್ಪ ತುಪ್ಪವನ್ನು ಕೂಡ ಹಚ್ಕೊಂಡಿರ್ಬೇಕು. ಮೊದಲೇ ನೀವು ಒಂದು ಹನಿ ಹಚ್ಕೊಂಡ್ರೆ ಸಾಕು. ಅದಾದಮೇಲೆ ಇದಕ್ಕೆ ನಾವು ಸ್ಟಫಿಂಗ್ ಅಂದರೆ ಹೂರಣವನ್ನು ಹಾಕ್ಕೊಳ್ಳೋಣ. 1 ಟೇಬಲ್ ಸ್ಪೂನಷ್ಟು. ಇದನ್ನು ಕ್ಲೋಸ್ ಮಾಡಿ ಎಕ್ಸ್ಟ್ರಾ ಬಂದಿರೋ ಹಿಟ್ಟನ್ನು ತೆಗೆದುಬಿಟ್ಟು ಇದನ್ನು ಓಪನ್ ಮಾಡಿಬಿಟ್ರೆ ನಮ್ಮ ಸುಂದರವಾಗಿರೋ ಅಂಥ ಕಡುಬುಗಳು ರೆಡಿ ಆಗುತ್ತೆ. ಇದೇ ಥರ ಎಲ್ಲ ಕಡುಬುಗಳನ್ನ ನೀವು ಮಾಡ್ಕೊಳ್ಳಿ. ನಾನು ಕೂಡ ಮಾಡಿ ಇಟ್ಕೊಂಡಿದ್ದೀನಿ. ಇದೇ ಥರ ಮೋದಕವನ್ನು ಕೂಡ ಯಾವ ರೀತಿಯಾಗಿ ಮಾಡೋದಂತ ತೋರಿಸ್ತಿದ್ದೀನಿ. ಮೋದಕ ಮೇಕರ್ ಇರುತ್ತಲ್ಲ, ಪ್ಲಾಸ್ಟಿಕ್ದು ಬರುತ್ತೆ, ಈ ಥರದ್ದು ಬರುತ್ತೆ. ಯಾವುದನ್ನಾದರೂ ತಗೊಳ್ಳಿ, ಮೊದಲು ಸ್ವಲ್ಪ ತುಪ್ಪ ಹಚ್ಕೊಂಡಿರಿ. ಒಂದೊಂದು ಹನಿ ಹಚ್ಕೊಂಡ್ರೆ ಸಾಕು. ಒಂದು ಸತಿ ಹಚ್ಕೊಂಡ್ರೆ 3-4 ಮಾಡ್ಬೋದು ನೀವು. ಒಂದಿಷ್ಟಪ್ಪ ಉಂಡೆಯನ್ನು ತಗೊಂಡು ನೋಡಿ ಈ ಥರ ಪ್ರೆಸ್ ಮಾಡಬೇಕು. ಮಧ್ಯ ಜಾಗವನ್ನು ಖಾಲಿ ಬಿಡಬೇಕು. ಅಲ್ಲಿ ನೀವು ಹೂರಣವನ್ನು ಹಾಕ್ಕೊಳ್ಳಿ. ಅದಾದಮೇಲೆ ಎಕ್ಸ್ಟ್ರಾ ಉಳಿದಿರೋ ಹಿಟ್ಟನ್ನು ಈ ಥರ ಕ್ಲೋಸ್ ಮಾಡಿಕೊಂಡು ನಿಧಾನವಾಗಿ ಈ ಮೋದಕ ಮೇಕರ್ನ ನೀವು ಓಪನ್ ಮಾಡಿಕೊಂಡ್ರೆ ಬ್ಯೂಟಿಫುಲ್ ಆಗಿರೋಂಥ ಮೋದಕಗಳು ಕೂಡ ರೆಡಿ ಆಗುತ್ತೆ. ನೋಡಿ, ಇನ್ನೊಂದ್ಸಲ ತೋರಿಸ್ತೀನಿ. ಹೂರಣವನ್ನು ಹಾಕಿ ಎಕ್ಸ್ಟ್ರಾ ಹಿಟ್ಟನ್ನು ಈ ಥರ ಕ್ಲೋಸ್ ಮಾಡ್ಕೊಳ್ಳಿ. ಓಪನ್ ಮಾಡಿದ್ರೆ ತುಂಬ ಚೆನ್ನಾಗಿರೋಂಥ ಮೋದಕಗಳು ತಯಾರಾಗುತ್ತೆ. ಫಸ್ಟ್ ಟೈಮ್ ಮಾಡ್ತಿರೋರು ಕೂಡ ಈಸಿಯಾಗಿ ಮಾಡ್ಕೊಳ್ಬೋದು. ನೋಡಿದ್ರಲ್ಲ, ಕಾಯಿ ಕಡುಬು ಮತ್ತು ಈ ಮೋದಕವನ್ನು ಸುಂದರವಾಗಿ ಕಾಣೋ ರೀತಿ ಹೇಗೆ ಮಾಡೋದಂತ. ಇದು ಇಷ್ಟಕ್ಕೆ ಕೆಲಸ ಮುಗ್ದಿಲ್ಲ. ಇದನ್ನು 5 ನಿಮಿಷಗಳ ಕಾಲ ಇನ್ನೂ ಬೇಯಿಸ್ಕೊಳ್ಬೇಕು. ಇದನ್ನು ಬೇಯಿಸ್ಕೊಳ್ಳೋದಕ್ಕೆ ನಾವು ಒಂದು ಇಡ್ಲಿ ಪಾತ್ರೆನೋ ಅಥವಾ ಒಂದು ಸ್ಟೀಮರ್ನೋ ತೊಗೊಳ್ಬೇಕು. ಅದಕ್ಕೆ ಸ್ವಲ್ಪ ತುಪ್ಪ ಸವರ್ಬಿಟ್ಟು ನಾವು ಇದನ್ನು ಕಡುಬುವನ್ನು ಮಾಡಿಟ್ಕೊಂಡಿರೋಂಥ ಕಡುಬುವನ್ನು ಹಾಕಿ 5 ನಿಮಿಷಗಳ ಕಾಲ ಬೇಯಿಸ್ಕೊಳ್ಬೇಕಾಗುತ್ತೆ. ಎಷ್ಟು ಹಿಡಿಯುತ್ತೋ ಅಷ್ಟನ್ನು ಬೇಯಿಸ್ಕೊಳ್ಳಿ. ಒಂದು ಟ್ರಿಪ್ಗೆ ಕೇವಲ 5 ನಿಮಿಷ ಮುಚ್ಚಳವನ್ನು ಮುಚ್ಚಿ ಬೇಯಿಸ್ಕೊಳ್ಳಿ. 5 ನಿಮಿಷಗಳ ಕಾಲ ಆದಮೇಲೆ ಇದನ್ನು ತಣ್ಣಗಾದ್ಮೇಲೆ ನೀವು ಒಂದು ಸಪ್ರೇಟ್ ಪ್ಲೇಟ್ನಲ್ಲಿ ನೀವು ಸರ್ವ್ ಮಾಡ್ಕೊಳ್ಬೋದು. ಮೋದಕ ಆಗಲಿ ಕಡುಬು ಆಗಲಿ ಸ್ವಲ್ಪನೂ ಒಡೆಯೋದಿಲ್ಲ. ನೀವು ಅಕ್ಕಿ ಹಿಟ್ಟು ಮಾಡ್ಕೊಳ್ಳುವಾಗ 1 ಚಮಚ ಗೋಧಿ ಹಿಟ್ಟು ಹಾಕ್ಬಿಟ್ರಂತೂ ಫಸ್ಟ್ ಟೈಮ್ ಮಾಡ್ತಿರೋರಾದರೂ ಕೂಡ ಒಡೆಯೋದೇ ಇಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಈ ಕಾಯಿ ಕಡುಬು ಮತ್ತು ಮೋದಕ ತುಂಬಾ ಮೃದುವಾಗಿ ತುಂಬಾ ರುಚಿಯಾಗಿರುತ್ತೆ. ಆ ಸ್ಟಫಿಂಗ್ ಒಳಗಡೆ ನಾವು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರೋದ್ರಿಂದ ರುಚಿ ಅಂತೂ ಅತ್ಯದ್ಭುತವಾಗಿರುತ್ತೆ. ಇದನ್ನು ನೀವು ತುಪ್ಪದ ಜೊತೆ ಹಚ್ಕೊಂಡು ತಿಂತಾ ಇದ್ರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ನೋಡಿದ್ರಲ್ಲ, ಕಡುಬುಗಳು ಒಡಿದಲ್ಲೇ ಇರೋ ಥರ ತುಂಬಾ ಸುಂದರವಾಗಿ ಕಾಣೋ ರೀತಿಯಲ್ಲಿ ಹಾಗೆ ಅತ್ಯಂತ ರುಚಿಕರವಾಗಿ ಕಡುಬುವನ್ನು ಹೇಗೆ ಮಾಡೋದು ಅಂತ ಈಗ ನೀವು ಒಂದು ವಿಧಾನ ನೋಡ್ಕೊಂಡಿದ್ದೀರಾ. ಈಗ ನಾನು ಇನ್ನೊಂದು ವಿಧಾನದಲ್ಲಿ ತೋರಿಸ್ತಾ ಇದ್ದೀನಿ. ಇದು ಕೂಡ ಸಾಂಪ್ರದಾಯಿಕ ವಿಧಾನ ಅಂತಲೇ ಹೇಳ್ಬೋದು. ಅರಿಶಿಣದ ಎಲೆಯಲ್ಲಿ ಕಡುಬುವನ್ನು ಮಾಡ್ಕೊಂಡ್ಬಿಟ್ರೆ ಆ ಅರಿಶಿಣದ ಎಲೆ ಹಾಕಿರುವಂಥ ಆ ಫ್ಲೇವರ್ ಎಷ್ಟು ಚೆನ್ನಾಗಿ ಕಡುಬುವಲ್ಲಿ ಬಿಟ್ಕೊಂಡಿರುತ್ತೆ. ರುಚಿ ಅಂತೂ ಡಬಲ್ ಆಗಿಬಿಡುತ್ತೆ ಅಂತಲೇ ಹೇಳ್ಬೋದು. ನಿಮಗೆ ಅರಿಶಿಣದ ಎಲೆ ಸಿಕ್ಕಿಲ್ಲ ಅಂದರೆ ನೀವು ಬಾಳೆ ಎಲೆ ಕೂಡ ಮಾಡ್ಕೊಳ್ಬೋದು. ಎರಡೂ ಕೂಡ ತುಂಬ ರುಚಿಯಾಗಿರುತ್ತೆ. ಬನ್ನಿ, ಯಾವ ರೀತಿಯಾಗಿ ಈಗ ಮೊದಲು ತೋರಿಸಿದ್ನಲ್ಲ ಅದೇ ಹೂರಣವನ್ನು ಮತ್ತು ಅದೇ ಅಕ್ಕಿ ಹಿಟ್ಟನ್ನು ಬಳಸ್ಕೊಂಡು ಯಾವ ರೀತಿಯಾಗಿ ಅರಿಶಿಣದ ಎಲೆಯಲ್ಲಿ ನಾವು ಕಡುಬುವನ್ನು ಮಾಡ್ಕೊಳ್ಳೋದಂತ ನೋಡ್ಕೊಳ್ಳೋಣ. ಈಗ ತಾನೇ ಮೊದಲು ತೋರಿಸಿದ್ನಲ್ಲ ಆ ಕಡುಬು ರೆಸಿಪಿಯಲ್ಲಿ ಯಾವ ರೀತಿಯಾಗಿ ಅಕ್ಕಿ ಹಿಟ್ಟಿನ ಮುದ್ದೆಯನ್ನು ಮಾಡ್ಕೊಳ್ಳೋದಂತ ತೋರಿಸ್ತೀನಿ. ಅದೇ ರೀತಿಯಲ್ಲೇ ನಾನು ಕೂಡ ಅಕ್ಕಿ ಹಿಟ್ಟಿನ ಮುದ್ದೆಯನ್ನು ಮಾಡ್ಕೊಂಡಿದ್ದೀನಿ. ಈ ರೀತಿ ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡಿಕೊಂಡು ಇದನ್ನು ಈ ರೀತಿಯಾಗಿ ರೋಲ್ ಮಾಡಿ ಇಟ್ಕೊಂಡ್ಬಿಟ್ರೆ ಕಡುಬು ಮಾಡ್ಕೊಳ್ಳೋದು ಸುಲಭ ಆಗುತ್ತೆ ಅರಿಶಿಣದ ಎಲೆ ಮೇಲೆ. ಬನ್ನಿ, ಈಗ ಅರಿಶಿಣದ ಎಲೆ ಮೇಲೆ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ನೋಡಿ, ನಾನು ಕಡುಬು ಮಾಡೋದಕ್ಕೆ ಇವತ್ತು ಅರಿಶಿಣದ ಎಲೆ ಮತ್ತು ಬಾಳೆ ಎಲೆ ಎರಡನ್ನೂ ತೊಗೊಂಡಿದ್ದೀನಿ. ನೀವು ಎರಡರಲ್ಲೂ ಸುಲಭವಾಗಿ ಮಾಡ್ಕೊಳ್ಬೋದು. ನಾನು ಎರಡರಲ್ಲೂ ಕೂಡ ನಿಮಗೆ ಮಾಡಿ ತೋರಿಸ್ತೀನಿ. ನೋಡಿ, ಈ ಥರ ದೊಡ್ಡ ದೊಡ್ಡ ಅರಿಶಿಣದ ಎಲೆ ಇದ್ರೆ 2 ಭಾಗ ಮಾಡ್ಕೊಳ್ಳಿ. ನೋಡಿ, ಈ ಥರ ಹಪ್ಪಳ ಅವತ್ತೋ ಮಿಷಿನ್ ಅಂತಾರಲ್ಲ, ರೊಟ್ಟಿ ಪ್ರೆಸ್ ಮಾಡೋ ಮಿಷಿನ್, ಅದಿದ್ರೆ ತುಂಬ ಒಳ್ಳೆಯದು. ಒಳಗಡೆ ಒಂದು ಎಣ್ಣೆ ಕವರ್ನ ತೆಗೆದಿಟ್ಕೊಳ್ಳಿ. ಎಣ್ಣೆ ಕವರ್ನ ಓಪನ್ ಮಾಡಿ ಅದರ ಮಧ್ಯದಲ್ಲಿ ನಾವು ಅರಿಶಿಣದ ಎಲೆಯನ್ನು ಇಡಬೇಕಾಗುತ್ತೆ. ಈಗ ತಾನೇ ಮಾಡಿದ್ನಲ್ಲ ಹಿಟ್ಟಿನ ರೋಲು, ಅದನ್ನು ಒಂದನ್ನು ತೊಗೊಂಡು ಸ್ವಲ್ಪ ನಿಧಾನವಾಗಿ ಈ ಥರ ಪ್ರೆಸ್ ಮಾಡ್ಕೊಳ್ಳಿ. ಪ್ರೆಸ್ ಮಾಡಿದ್ಮೇಲೆ ಎಣ್ಣೆ ಕವರ್ನ ಕ್ಲೋಸ್ ಮಾಡಿ, ಹಪ್ಪಳ ಒತ್ತೋ ಮಿಷಿನ್ನ ಕೂಡ ಕ್ಲೋಸ್ ಮಾಡಿ ಈ ಥರ ಒಂದು ಸಲ ಈ ಥರ ಪ್ರೆಸ್ ಮಾಡ್ಕೊಳ್ಳಿ. ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿದ್ರೆ ಸಾಕು. ನೋಡಿ, ಈ ಥರ ಹಿಟ್ಟು ತೆಳ್ಳಗೆ ಎಲ್ಲ ಕಡೆ ಅರಿಶಿಣದೆಲೆ ತುಂಬ ಹಾಡ್ಕೊಂಡ್ಬಿಡುತ್ತೆ. ಮಧ್ಯದಲ್ಲಿ ಸ್ಟಫಿಂಗ್ ಹಾಕಿ ಕ್ಲೋಸ್ ಮಾಡಿದರೆ ಹಬೆಯಲ್ಲಿ ಬೇಯಿಸ್ಕೊಂಡ್ರೆ ಕಡುಬು ರೆಡಿ ಆಗಿಬಿಡುತ್ತೆ. ನೋಡಿ, ಬಾಳೆ ಎಲೆಯಲ್ಲೂ ಕೂಡ ಮಾಡಿ ತೋರಿಸ್ತೀನಿ. ಇದರಲ್ಲೂ ಕೂಡ ತುಂಬ ಸುಂದರವಾಗಿ ಆಗುತ್ತೆ. ಮತ್ತು ಅದೇ ಥರ ರೋಲ್ನ ಇಟ್ಟು ಎಣ್ಣೆ ಕವರ್ ಕ್ಲೋಸ್ ಮಾಡಿ ಹಪ್ಪಳದ ಮಿಷಿನ್ನ ಒತ್ತು ಬಿಟ್ಟರೆ ನೋಡಿ ಎಷ್ಟು ಚೆನ್ನಾಗಿ ಹಿಟ್ಟು ಹರಡ್ಕೊಳ್ಳುತ್ತೆ. ನಿಮ್ಮ ಹತ್ರ ಹಪ್ಪಳ ಒತ್ತೋ ಮಿಷಿನ್ ಇಲ್ಲ ಅಂದರೆ ನೀವು ಕೈನಲ್ಲೇ ಕೂಡ ಒತ್ಕೊಳ್ಬೋದು. ಅದು ಕೂಡ ಸುಲಭವಾಗಿ ಆಗಿದೆ. ಯಾಕೆ ಅಕ್ಕಿ ಹಿಟ್ಟಲ್ವ, ಸಾಫ್ಟ್ ಆಗಿರುತ್ತೆ, ಕೈನಲ್ಲೇ ಒತ್ಕೊಳ್ಬೋದು.
ನೋಡಿ ಈ ಥರ ಎಲ್ಲ ಮಾಡಿಟ್ಕೊಂಡ್ಬಿಟ್ರೆ ನಿಮಗೆ ಈಸಿ ಆಗುತ್ತೆ. ಸ್ಟಫಿಂಗ್ ಹಾಕಿ ಕ್ಲೋಸ್ ಮಾಡಿಬಿಟ್ರೆ ಆಗೋಗುತ್ತೆ. ಈಗ ಇದರಲ್ಲಿ ನಾನು ಆಗಲೇ ತೋರಿಸಿದ್ನಲ್ಲ ಕೊಬ್ಬರಿದು ಹೂರಣ ಹೇಗೆ ಮಾಡೋದಂತ, ಆ ಹೂರಣವನ್ನು ಸ್ವಲ್ಪ ಈ ರೀತಿಯಾಗಿ ಹಾಕ್ಕೊಳ್ಬೇಕು. ಸ್ವಲ್ಪ ಜಾಸ್ತಿ ಬೇಕಾದರೂ ಹಾಕ್ಕೊಳ್ಳಿ, ಕಡಿಮೆ ಬೇಕಾದರೂ ಹಾಕ್ಕೊಳ್ಳಿ, ಅದು ನಿಮ್ಮ ಇಷ್ಟ. ಹಾಕಿದ್ಮೇಲೆ ನಿಧಾನವಾಗಿ ಈ ರೀತಿಯಾಗಿ ಕ್ಲೋಸ್ ಮಾಡ್ಕೊಳ್ಬೇಕು. ನಾನು ಒಂದು ಬಾಳೆ ಎಲೆಯಲ್ಲಿ ಮತ್ತು ಒಂದು ಅರಿಶಿಣದ ಎಲೆಯಲ್ಲಿ ಎರಡರಲ್ಲೂ ತೋರಿಸ್ತಾ ಇದ್ದೀನಿ. ಈ ಬಾಳೆ ಎಲೆಯಲ್ಲಿ ಮತ್ತು ಈ ಅರಿಶಿಣದ ಎಲೆಯಲ್ಲಿ ಮಾಡಿರೋವಂಥ ಕಡುಬುಗಳು ತುಂಬಾ ನೋಡೋದಕ್ಕೂ ಚೆನ್ನಾಗಿರುತ್ತೆ. ತುಂಬ ಜಾಸ್ತಿ ಪ್ರೆಸ್ ಮಾಡೋದಕ್ಕೆ ಹೋಗ್ಬಿಡಿ, ಯಾಕೆಂದರೆ ಹಬೆಯಲ್ಲಿ ಬೇಯಿಸ್ಕೊಳ್ತೀವಲ್ಲ ಆಗ ಒಂದಕ್ಕೊಂದು ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಕಡುಬುಗಳು ಮತ್ತು ಮೋದಕಗಳು ಮಾಡಿ ರೆಡಿಯಾಗಿದೆ. ಈಗ ಹಬೆಯಲ್ಲಿ ಬೇಯಿಸೋದಷ್ಟೇ ಬಾಕಿ. ನೀವು ಇಡ್ಲಿ ಪಾತ್ರೆನೋ ಅಥವಾ ಸ್ಟೀಮರ್ ಕುಕ್ಕರೋ ಯಾವುದಾದ್ರೂ ತಗೊಳ್ಳಿ. ಅದರಲ್ಲಿ ನಾವು ಮಾಡಿ ಇಟ್ಕೊಂಡಿರೋಂಥ ಅರಿಶಿಣದೆಲೆ ಕಡುಬುಗಳನ್ನ ಮೊದಲು ಇಟ್ಕೊಳ್ತಾ ಇದ್ದೀನಿ. ಅರಿಶಿಣದೆಲೆ ಮತ್ತು ಬಾಳೆದೆಲೆ ಎರಡರಲ್ಲೂ ಮಾಡಿದ್ದೀನಿ ನಾನು. ನೀವು ಕೂಡ ನಿಮ್ಗೆ ಯಾವ್ದು ಈಸಿಯಾಗಿ ಅವೈಲೇಬಲ್ ಇರುತ್ತೋ ಅದರಲ್ಲಿ ಮಾಡ್ಕೊಳ್ಳಿ. ಮೋದಕನ ನಾನು ನೆಕ್ಸ್ಟ್ ಟ್ರಿಪ್ಪಲ್ಲಿ ಬೇಯಿಸ್ಕೊಳ್ತೀನಿ. ಇದನ್ನು ಒಂದು 10ರಿಂದ 15 ನಿಮಿಷ ಬೇಯಿಸಿದ್ರೆ ಸಾಕು. 10ರಿಂದ 15 ನಿಮಿಷ ಆದಮೇಲೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಇದನ್ನು ಒಂದು ಸಪ್ರೇಟ್ ಪರಾತಿಗೆ ತೆಗೆದಿಟ್ಕೊಂಡಿದ್ದೀನಿ. ಈಗ ನೋಡಿ ಎಲ್ಲ ಕಡುಬುಗಳು ರೆಡಿಯಾಗಿದೆ. ಈಗ ಮತ್ತೆ ಮೋದಕಗಳನ್ನ ಬೇಯಿಸ್ಕೊಳ್ಳೋದಕ್ಕೆ ಮೋದಕಕ್ಕೆ ಒಳ್ಳೆ ಫ್ಲೇವರ್ ಬರಲಿ ಅಂತ ಅರಿಶಿಣದ ಎಲೆಯನ್ನು ಇಟ್ಕೊಂಡಿದ್ದೀನಿ. ನೀವು ಅರಿಶಿಣದ ಎಲೆ ಇಟ್ಕೊಂಡಿಲ್ಲ ಅಂದರೂ ಕೆಳಗಡೆ ಸ್ವಲ್ಪ ತುಪ್ಪ ಸವರಿದ್ರೆ ಕೂಡ ಸಾಕು. ನಾನು ಒಳ್ಳೆ ಫ್ಲೇವರ್ ಬರಲಿ ಅಂತ ಹಾಗೆ ಮಾಡಿದ್ದೀನಿ. ಇದನ್ನು 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಮೋದಕವನ್ನು. ಈಗ ಮೋದಕ ಕೂಡ ರೆಡಿ ಆಗಿದೆ. ನಾನು ಕಟ್ ಮಾಡಿ ಕೂಡ ತೋರಿಸ್ತೀನಿ ನಿಮಗೆ. ಮಕ್ಕಳಿಗಂತೂ ಈ ಮೋದಕ, ಈ ಸಿಹಿ ಕಡುಬು ತುಂಬಾ ಇಷ್ಟ ಆಗುತ್ತೆ. ತುಂಬಾ ಸಾಫ್ಟಾಗಿ ಬಾಯಲ್ಲಿಟ್ಟರೆ ಕರಗೋಗುತ್ತೆ. ತುಪ್ಪ ಹಚ್ಕೊಂಡು ತಿಂತಿದ್ರೆ ಆಹಾ ಸೂಪರ್ ಆಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ನಾನು ಕಡುಬುನ ಯಾವ ರೀತಿಯಾಗಿ ಬಿಡಿಸೋದು ಅರಿಶಿಣದ ಎಲೆಯಿಂದ ಅಂತ ಕೂಡ ತೋರಿಸ್ತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಆ ಹಿಟ್ಟಿನ ಲೇಯರ್ ಮೇಲ್ಗಡೆ ಎಷ್ಟು ತೆಳ್ಳಗಿದೆ ಅಂದರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಈ ಕಡುಬು ಬಾಯಲ್ಲಿಟ್ಟರೆ ಕರ್ಗೋಗ್ಬಿಡುತ್ತೆ. ಗಣೇಶ ಹಬ್ಬದಲ್ಲಂತೂ ನಮ್ಮೂರಲ್ಲಿ ವಿಶೇಷವಾಗಿ ಈ ಕಡುಬುವನ್ನು ಮಾಡ್ತಾರೆ. ಸಾಂಪ್ರದಾಯಿಕ ವಿಧಾನದಲ್ಲಿ ಮಾಡೋವಂಥ ಈ ಕಡುಬು ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ರಿಯಾ ಸಚಿ ಚಾನಲ್ಗೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೋಡಿ ಒಂದು ಕಡುಬು ಕೂಡ ಮುರಿಯೋದಿಲ್ಲ, ಹರಿಯೋದಿಲ್ಲ, ಸೂಪರಾಗಿ ಬರುತ್ತೆ. ನಾನು ಅರಿಶಿಣದ ಎಲೆಯನ್ನು ಒಂದು ತಟ್ಟೆಯಲ್ಲಿ ಹಾಕಿ ಅದ್ರ ಮೇಲೇ ಸರ್ವ್ ಮಾಡ್ತಾ ಇದ್ದೀನಿ. ನೋಡಿ ಎಲ್ಲ ಮೋದಕಗಳನ್ನ ಕೂಡ ಹಾಕಿಟ್ಕೊಂಡಿದ್ದೀನಿ. ನೀವು ಕೂಡ ಈ ಸಲ ಗಣೇಶ ಚತುರ್ಥಿಗೆ ಈ ಸಾಂಪ್ರದಾಯಿಕ ವಿಧಾನದಲ್ಲಿ ಮಾಡುವಂಥ ಅರಿಶಿಣದ ಎಲೆ ಕಡುಬು ಮತ್ತು ಮೋದಕವನ್ನು ಮಾಡಿ ನೋಡಿ. ನೀವು ಮಾಡಿದ ಮೇಲೆ ನಿಮ್ಮ ಅನುಭವ, ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಇನ್ನು ಹೆಚ್ಚಿನ ಹೊಸ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಕೂಡ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಧನ್ಯವಾದಗಳು.